ಆವ ಕುಲವಾದರೇನು ಅವನಾದರೇನು ಆತ್ಮಜ್ಞಾನ ಒಲಿದ ಮೇಲೆ ಆವ ಕುಲವಾದರೇನು ಅವನಾದರೇನು ಆತ್ಮಭಾವ ಒಲಿದ ಮೇಲೆ ಆವ ಕುಲವಾದರೇನು ಅವನಾದರೇನು. ಸಿಹಿಯ ಕಬ್ಬು ಡೊಂಕಿರಲು ಅದರ ರಸ ಡೊಂಕೇನು. ಸಿಹಿಯ ಕಬ್ಬು ಡೊಂಕಿರಲು ಅದರ ರಸ ಡೊಂಕೇನು. ಸಿಹಿಯ ಕಬ್ಬು ಡೊಂಕಿರಲು ಅದರ ರಸ ಡೊಂಕೇನು. ಹಸನಾದ ಹರಿಭಕ್ತಿ ಮಾಡೋ ವಿಷಯಾಸೆಗಳನ್ನೇ ಬಿಟ್ಟು. ಹಸನಾದ ಹರಿಭಕ್ತಿ ಮಾಡೋ ವಿಷಯಾಸೆಗಳನ್ನೇ ಬಿಟ್ಟು. ಆವ ಕುಲವಾದರೇನು ಅವನಾದರೇನು ಆತ್ಮಭಾವ ಅರಿತ ಮೇಲೆ. ನಾನಾ ವರ್ಣದ ಆಕಳು ನಾನಾ ವರ್ಣದ ಕ್ಷೀರವೇನೋ. ನಾನಾ ವರ್ಣದ ಆಕಳು ಅದು ನಾನಾ ವರ್ಣದ ಕ್ಷೀರವೇನೋ. ನಾನಾ ವರ್ಣದ ಆಕಳು ಅದು ನಾನಾ ವರ್ಣದ ಕ್ಷೀರವೇನು. ಕುಲದ ಮೇಲೆ ಹೋಗಬೇಡ ಕುಲವಿಲ್ಲ ಪ್ರಾಣಿಗಳಿಗೆ. ಕುಲದ ಮೇಲೆ ಹೋಗಬೇಡ ಕುಲವಿಲ್ಲ ಪ್ರಾಣಿಗಳಿಗೆ. ವರದ ಪುರಂದರ ವಿಠಲನ ನೆನೆದು ಮುಕ್ತನಾಗೋ. ವರದ ಪುರಂದರ ವಿಠಲನ ನೆನೆದು ಮುಕ್ತನಾಗೋ. ಆವ ಕುಲವಾದರೇನು ಅವನಾದರೇನು ಆತ್ಮಭಾವ ಒಲಿದ ಮೇಲೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅನೇಕದಂತಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ತಮೇವಂ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ. ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ ಕುರು. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ.
ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 12ನೇ ಅಧ್ಯಾಯವಾದ ಭಕ್ತಿಯೋಗವನ್ನು ನೋಡುತ್ತಾ 10-11ನೆಯ ಶ್ಲೋಕಗಳನ್ನು ಗಮನಿಸಿದೆವು. ಪರಮಾತ್ಮನು ಹೇಳುತ್ತಿರುವ ಈ ಭಗವದ್ಗೀತೆಯು 4 ಹಂತಗಳಲ್ಲಿ, 4 ಸ್ತರಗಳಲ್ಲಿ ಇದನ್ನು ತಿಳಿದುಕೊಳ್ಳಬೇಕು. ಎಲ್ಲವೂ ಒಂದೇ ಸ್ತರದಲ್ಲಿ ಭಗವಂತನು ಮನುಷ್ಯನಂತೆಯೇ ಅರ್ಜುನನ ಎದುರಿಗೆ ನಿಂತಿರುವುದಾಗಿಯೂ ಅವನು ಕೃಷ್ಣಾವತಾರಿಯಾದಂತಹ ಮಾನವನೇ ಆಗಿರುವನೆಂಬುದಾಗಿಯೂ ಎಲ್ಲಿಯವರೆಗೆ ನಮ್ಮ ಮನಸ್ಸಿನಲ್ಲಿ ಮೂಡಿರುತ್ತದೆಯೋ ಅಲ್ಲಿಯವರೆಗೂ ಭಗವದ್ಗೀತೆ ಅರ್ಥವಾಗುವುದಿಲ್ಲ. ಅರ್ಜುನನ ಮೊದಲ ವಿಷಾದ ಯೋಗಕ್ಕೆ 2 ಮತ್ತು 3ನೆಯ ಅಧ್ಯಾಯಗಳಲ್ಲಿ ಪರಮಾತ್ಮನು ಅರ್ಜುನನ ಅನುಮಾನ ಪರಿಹಾರಕ್ಕಾಗಿ, ಮನೋದೌರ್ಬಲ್ಯದಿಂದ ಹೊರಗೆ ತರಿಸುವುದಕ್ಕಾಗಿ ಹೇಳಿದಂತಹ 2 ಮತ್ತು 3ನೇ ಅಧ್ಯಾಯಗಳು ಸಾಂಖ್ಯಯೋಗ ಹಾಗೂ ಕರ್ಮಯೋಗಗಳು ಕರ್ಮ ಸಂಬಂಧವಾದ ಧರ್ಮವನ್ನು ಪರಿಪಾಲಿಸುವ ರೀತಿಯನ್ನು, ಅರ್ಜುನನು ಯುದ್ಧವಾಡಬೇಕೆಂಬ ಗುರಿಯನ್ನು, ಉದ್ದೇಶವನ್ನು ಸಾಧಿಸಲು ಸುಗ ಭಗವಂತನಿಂದ ಕೊಡಲ್ಪಟ್ಟಂತಹ ಜ್ಞಾನ. ನಂತರದ 4ನೇ ಅಧ್ಯಾಯದಿಂದ ಪರಮಾತ್ಮನು ಅರ್ಜುನನನ್ನು ನೆವವನ್ನಾಗಿಟ್ಟುಕೊಂಡು ಎಲ್ಲರಿಗೂ ಕೊಡುತ್ತಿರುವಂತಹ ಈ ಜ್ಞಾನ ದೀಕ್ಷೆ ತಪಸ್ಸನ್ನಾಗಿ ಆಚರಿಸಬೇಕಾಗಿರುವಂತಹ ಉಳಿದ ಜ್ಞಾನಗಳನ್ನು, ವಿಜ್ಞಾನಗಳನ್ನು ಪರಮಾತ್ಮನು ತನ್ನ ತುರೀಯಾವಸ್ಥೆಯ ಸ್ತರದಿಂದ, ಅಂದರೆ ಪರಮಾತ್ಮನ ಸ್ತರದಿಂದ, ಇಂದ್ರಿಯಗಳಲ್ಲಿಯೇ ಸದಾ ಬಿದ್ದುಕೊಂಡಿರುವಂತಹ ಮನಸ್ಸಿನಲ್ಲಿಯೇ ಸರ್ವದಾ ನಾವು ಕಾರ್ಯವನ್ನು ಮಾಡುತ್ತಿರುವಂತಹ ಈ ಲೌಕಿಕ ಸ್ತರದಿಂದ ಬುದ್ಧಿಯ ಸ್ತರಕ್ಕೂ, ಬುದ್ಧಿಯ ಸ್ತರದಿಂದ ಚಿತ್ತದ ಸ್ತರಕ್ಕೂ 4ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೂ ಪರಮಾತ್ಮನು ಎಲ್ಲರಿಗೂ ಜ್ಞಾನದೀಕ್ಷೆಯನ್ನು ಕೊಡುವುದರ ಜೊತೆಗೆ ಹೇಗೆ ತುರೀಯಾವಸ್ಥೆಯ ಸ್ತರದಲ್ಲಿರುವಂತಹ ಪರಮಾತ್ಮನನ್ನು ಅವನು ಹೇಳುತ್ತಿರುವ ಗೀತೋಪದೇಶವನ್ನು ಅರ್ಥ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ವಿಧವಾದ ಸ್ತರಗಳಿಗೆ ಎಳೆದುಕೊಂಡು ಎತ್ತಿಕೊಂಡು ಹೋಗುತ್ತಾನೆ. 4ನೇ ಅಧ್ಯಾಯದಲ್ಲಿ ಕರ್ಮ ಸಂಬಂಧವಾದ ಜ್ಞಾನವನ್ನು ಬಿಡಿಸಿ ಹೇಳುತ್ತಾ 5-6ನೇ ಅಧ್ಯಾಯಗಳಲ್ಲಿ ಕರ್ಮ ಸನ್ಯಾಸ ಮತ್ತು ಧ್ಯಾನ ಯೋಗಗಳನ್ನು ಹೇಳಿಕೊಡುತ್ತಾ ಲೌಕಿಕ ಸ್ತರದಿಂದ ಇಂದ್ರಿಯ ಮನೋಬುದ್ಧಿಗಳ ಸ್ತರಕ್ಕೆ ಮತ್ತು ಬುದ್ಧಿಯ ಸ್ತರದಿಂದ ಚಿತ್ತದ ಸ್ತರಕ್ಕೆ, ಪ್ರಜ್ಞೆಯ ಸ್ತರಕ್ಕೆ ಹೇಗೆ ಒಬ್ಬ ಮನುಷ್ಯನು ಏರಬಹುದು ಮತ್ತು ಆ ಸ್ತರದಿಂದಲೇ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು, ಅದೆಲ್ಲವನ್ನು ತಿಳಿದುಕೊಳ್ಳುತ್ತಾ 4ನೇ ತುರಿಯ ಅವಸ್ಥೆಯಲ್ಲಿ ಪರಮಾತ್ಮನು ಹೇಗೆ ಇರುತ್ತಾನೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದರೆ ಆತ್ಮ ಪರಮಾತ್ಮ, ಬ್ರಹ್ಮ ಪರಬ್ರಹ್ಮ, ಪುರುಷ ಪರಮಪುರುಷ ಇವರುಗಳು ಇರುವಂತಹ ಆ ಒಂದು ಸ್ತರವನ್ನು ಪರಮಾತ್ಮನು ತಿಳಿಸಿ ಹೇಳುತ್ತಾ 7ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ
ದಿವ್ಯ ವ್ಯವಸ್ಥೆಯನ್ನು, ದೇವಲೋಕಗಳನ್ನು ಮತ್ತು ದೇವತಾದಿಗಳನ್ನು ವರ್ಣಿಸುತ್ತಾ ಸಿದ್ಧಿಗಳೆಲ್ಲವನ್ನು ತಿಳಿಸಿಕೊಡುತ್ತಾ ತನ್ನ ತುರಿಯಾವಸ್ಥೆಯನ್ನು, ತಾನು ಇರುವ ಸ್ತರವನ್ನು ವಿಶದವಾಗಿ ಅರ್ಜುನನಿಗೆ ಹೇಳಿಕೊಡುತ್ತಾನೆ. ವಿಶ್ವರೂಪ ದರ್ಶನವನ್ನು ತೋರಿಸಿದ ಮೇಲೆ ಅರ್ಜುನನು ಭಯಭೀತನಾಗಿ, ನಿನ್ನ ಸೌಮ್ಯ ರೂಪವನ್ನೇ ನನಗೆ ತೋರಿಸು, ನಾನು ಈ ಐಶ್ವರ್ಯ ರೂಪವನ್ನು ನೋಡಿ ಭಯಭೀತನಾಗಿದ್ದೇನೆ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ, ಯಾರು ನೀನು? ಕಾಲೋಸ್ಮಿ ಎಂದು ಹೇಳಿದೆ, ಆದರೆ ಕಾಲನೇ ನೀನೆಂದು ತಿಳಿಯುವುದಾದರೂ ಹೇಗೆ? ನನಗೆ ಒಂದೂ ತಿಳಿಯದಾದ್ದರಿಂದ ಮತ್ತು ಭಯಭೀತನೂ ಆಗಿರುವುದರಿಂದ ನಿನ್ನ ಮೊದಲಿನಂತಹ ಪ್ರಸನ್ನ ರೂಪಕ್ಕೆ ಬಂದು ನನ್ನ ಮೇಲೆ ಕಾರುಣ್ಯವನ್ನು ತೋರಿ ನನ್ನನ್ನು ಕಾಪಾಡು, ನನಗೆ ಎಲ್ಲವನ್ನು ಹೇಳಿಕೊಡು ಎಂಬುದಾಗಿ ಅರ್ಜುನನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಆಗ ಪರಮಾತ್ಮನು 4ನೇ ಅಧ್ಯಾಯದಿಂದ ಆರಂಭವಾದಂತಹ ಜ್ಞಾನ ಭಂಡಾರದಿಂದ, ಜ್ಞಾನ ಮಾರ್ಗದಿಂದ ಅರ್ಜುನನಿಗೂ ಪರಮಾತ್ಮನಿಗೂ ಇರುವ ಅಜಗಜಾಂತರ ವ್ಯತ್ಯಾಸಗಳನ್ನು ಮತ್ತು ವಿವಿಧ ಸ್ತರಗಳಲ್ಲಿರುವಂತಹ ಪ್ರತಿ ಜೀವಿಯನ್ನು ಉದ್ದೇಶಿಸಿ ಹೇಳುವುದರ ಮೂಲಕ ಪರಮಾತ್ಮನ ಸ್ತರಕ್ಕೆ ಹೋಗಲಾರದಾದರೂ ಹೋಗುವ ಸುಲಭ ಮಾರ್ಗಗಳನ್ನು ಭಕ್ತಿಯೋಗದಲ್ಲಿ ಕರುಣಿಸುತ್ತಾ 11 ಶ್ಲೋಕಗಳನ್ನು ಮುಗಿಸಿದ್ದೇವೆ. ಇಂಥ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು, ಅವನ ಬಳಿಗೆ ಹೋಗಲು ಮತ್ತು ಅವನನ್ನು ಪ್ರವೇಶ ಮಾಡಲು, ಬ್ರಹ್ಮಪ್ರವೇಶ ಮಾಡಲು, ಅವನ ತುರಿಯ ಅವಸ್ಥೆಯಲ್ಲಿಯೇ ನಮ್ಮನ್ನು ನಾವು ಇರಿಸಿಕೊಳ್ಳಲು, ಪರಮಾತ್ಮನಿಗೂ ನಮಗೂ ಇರುವಂತಹ ಅಗಾಧವಾದ ವ್ಯತ್ಯಾಸವನ್ನು ತಿಳಿದುಕೊಂಡು ಕೃಷ್ಣನ ಭಗವದ್ಗೀತಾ ಜ್ಞಾನ ಭಂಡಾರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕು. ಅರ್ಜುನನಿಗೆ ಸದಾ ಕಣ್ಣೆದುರಿಗೆ ಕಾಣಿಸುತ್ತಿರುವಂತಹ ಶ್ರೀಕೃಷ್ಣನು ತನ್ನಂತೆ ಅವನೂ ಮನುಷ್ಯ ದೇಹವನ್ನು ಹೊತ್ತಿರುವುದರಿಂದ ಅರ್ಜುನನು 4 ಸ್ತರಗಳ ಅಂತರಗಳನ್ನು ತಿಳಿಯಲಾರದೆ ಹೋಗುತ್ತಾನೆ ಮತ್ತು ಇಡೀ ದಿವ್ಯ ವ್ಯವಸ್ಥೆಯೇ ಯಾವ ರೀತಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾರದೆ ಭಯಭೀತನಾಗಿ ತತ್ತರಿಸುತ್ತಾನೆ. ಅಂತಹ ಸ್ಥಿತಿಯಲ್ಲಿ ಶ್ರೀಕೃಷ್ಣನೇ ಅರ್ಜುನನ ಅನುಮಾನವನ್ನು ಪರಿಹಾರ ಮಾಡುವುದಕ್ಕಾಗಿ ತನ್ನ ಮಿಕ್ಕ ವಿವಿಧ ಸ್ತರಗಳನ್ನು ತೋರಿಸಿಕೊಟ್ಟು ಸಮಷ್ಟಿ ರೂಪದಲ್ಲಿ ತಾನು ಇರುವ ರೀತಿಯನ್ನು, ವಿಶ್ವವ್ಯಾಪ್ತನಾಗಿರುವುದನ್ನು, ವಿಶ್ವಾತ್ಮನೇ ಆಗಿರುವುದನ್ನು, ವಿಶ್ವವೇ ತನ್ನ ದೇಹವೆಂಬುದನ್ನು ಮನದಟ್ಟು ಮಾಡಿಸಿದ ನಂತರದಲ್ಲಿ ಮತ್ತೆ ಕೃಷ್ಣನ ಪ್ರಸನ್ನಾತ್ಮ ರೂಪವಾದಂತಹ, ದಿವ್ಯ ರೂಪವಾದಂತಹ ಮಾನವ ಶರೀರ ರೂಪಿಯಾಗಿಯೇ ಅರ್ಜುನನಿಗೆ ಭಕ್ತಿಯೋಗವನ್ನು, ಭಕ್ತಿಯ ಮಹಿಮೆಗಳನ್ನು, ಭಕ್ತರ ಲಕ್ಷಣಗಳನ್ನು ತಿಳಿಸ ಹೊರಟಿದ್ದಾನೆ. ಇಂತಹ ಅತಿಶಯವಾದ ಹಲವು ಸ್ತರಗಳಲ್ಲಿರುವಂತಹ ಅತ್ಯಂತ ಪವಿತ್ರವಾದ, ಶುದ್ಧವಾದ, ಅಚ್ಯುತನಾದ ಆ ಮಹಾಶಕ್ತಿಯು ಹೇಗೆ ಇರುವುದು, ವಿಶ್ವವನ್ನೇ ಹೇಗೆ ವ್ಯಾಪಿಸಿರುವುದು, ವಿಶ್ವದಲ್ಲೆಲ್ಲವನ್ನೂ ಹೇಗೆ ನಡೆಸಿಕೊಂಡು ಹೋಗುತ್ತಿರುವುದು ಎನ್ನುವುದನ್ನು 4ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ ವಿವರಿಸಿದ ನಂತರದಲ್ಲೂ ಅರ್ಜುನನಿಗೆ
ಭಯೋತ್ಪತ್ತಿಯಾಯಿತೇ ಹೊರತು ಅನುಮಾನಗಳು ಪರಿಹಾರವಾಗಲೇ ಇಲ್ಲ. ಇಷ್ಟೊಂದು ಅಂತರವಿರುವುದಾದರೆ ಅರ್ಜುನನಿಗೂ ಕೃಷ್ಣನಿಗೂ ಕೃಷ್ಣನನ್ನು ತಲುಪುವ ಬಗೆ ಹೇಗೆ, ಅವನ ಸ್ತರಕ್ಕೆ ಹೋಗುವ ಬಗೆ ಹೇಗೆ ಎಂಬುದನ್ನು ಭಕ್ತಿಯೋಗದ ಮೂಲಕ ಪರಮಾತ್ಮನು ಸಾಮಾನ್ಯರಿಗೂ ನಿಲುಕುವಂತೆ ವರ್ಣಿಸುತ್ತಾ 11 ಶ್ಲೋಕಗಳಲ್ಲಿ ಹೇಳಿದ ಈ ಭಕ್ತಿಯ ಸೋಪಾನಗಳನ್ನು ಮುಂದುವರಿಸುತ್ತಾ ಅಥೈತ ದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ಅಪ, ಯೋಗಾನುಷ್ಠಾನವನ್ನು ಮಾಡಿ, ಅನುಸಂಧಾನವನ್ನು ಮಾಡಿ, ನಿರ್ಗುಣ ನಿರಾಕಾರವನ್ನು ತಲುಪುವ ಬಗೆಯನ್ನು ತಿಳಿಸಿಕೊಟ್ಟು, ಈಗ ಸಗುಣ ಸಾಕಾರದಲ್ಲಿ ಇಂದ್ರಿಯಗಳನ್ನು ಶಮದಮಾದಿಗಳಿಂದ ಒಳಗೆ ಸೆಳೆದು ಮನಸ್ಸನ್ನು ಬುದ್ಧಿಯಲ್ಲಿ, ಬುದ್ಧಿಯನ್ನು ಚಿತ್ತದಲ್ಲಿ ಇರಿಸಿ ಪ್ರಜ್ಞಾಪೂರ್ವಕವಾಗಿ ಯಾರು ಧ್ಯಾನಮಗ್ನರಾಗುತ್ತಾರೋ ಅಂತಹ ಯೋಗಿಗಳಿಗೂ ನಿರ್ಗುಣ ನಿರಾಕಾರವಾಗಲಿ ಸಗುಣ ಸಾಕಾರವಾಗಲಿ ನನ್ನೆಡೆಗೆ ಬರುವವರಾಗಿದ್ದು ನಾನು ಅವರನ್ನು ಮೃತ್ಯು ಸಂಸಾರ ಸಾಗರದಿಂದ ಬಿಡುಗಡೆಗೊಳಿಸಿ ಅವರಿಗೆ ಮೋಕ್ಷ ಮಾರ್ಗವನ್ನಾಗಲಿ ಸದ್ಗತಿಯನ್ನಾಗಲಿ ಕರುಣಿಸುವವನಾಗುತ್ತೇನೆ. ಆದುದರಿಂದ ಯಾರೊಬ್ಬರೂ ನನ್ನ ಕಡೆಗೆ ಬರುವವರಾದರೆ ಯಾವ ರೀತಿಯ ಭಯವನ್ನು ತಳೆಯಬೇಕಾಗಿಲ್ಲ. ಎಲ್ಲ ಭಯಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ನಾನು ಅವರನ್ನು ನೋಡಿಕೊಳ್ಳುತ್ತಿರುತ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ ಪದಗಳನ್ನು ಜ್ಞಾಪಿಸಿಕೊಳ್ಳುತ್ತಾ ಭಗವಂತನೇ ತನ್ನ ಭಕ್ತರ ಸಹಾಯಕ್ಕೆ ಕೈಚಾಚಿ ಹತ್ತಿರ ಬರುತ್ತಾನೆ ಎಂಬ ಆದರ್ಶಗಳನ್ನು ವರ್ಣಿಸಿದ ಪರಮಾತ್ಮನು ಈಗ ವಿವಿಧ ಹಂತಗಳಲ್ಲಿ ಭಕ್ತರು ಹೇಗೆ ಅವನನ್ನು ಹೊಂದುವುದಕ್ಕೆ ಪ್ರಯತ್ನ ಪಡುತ್ತಾರೆ, ಹೇಗೆ ಈ ಮೆಟ್ಟಿಲುಗಳನ್ನು, ಭಕ್ತಿಯೋಗದ ಮೆಟ್ಟಿಲುಗಳನ್ನು ಒಂದೊಂದಾಗಿ ಮೇಲೆ ಏರುತ್ತಾ ತುರಿಯಾವಸ್ಥೆಗೆ ಬರುವ ಹೊತ್ತಿಗೆ ಜ್ಞಾನಿ ಭಕ್ತರಾಗಿ ಹೇಗೆ ಮಾರ್ಪಡಿಸಲ್ಪಡುತ್ತಾರೆ, ಪರಮಾತ್ಮನ ಆ ದಿವ್ಯ ಸ್ತರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪರಮ ಪವಿತ್ರವಾದಂತಹ ಮತ್ತು ಶುದ್ಧವಾಗಿರುವಂತಹ ಅತ್ಯಂತ ಶಾಂತಯುಕ್ತವಾದಂತಹ ಪರಮ ಪ್ರಯೋಜನಕಾರಿಯಾದಂತಹ ಆತ್ಮ ಸ್ವಭಾವವನ್ನೇ ಹೊಂದುವಂತಹ ಆ ದಿವ್ಯ ಸ್ತರಕ್ಕೆ ಎಲ್ಲರೂ ಹೇಗೆ ತಲುಪಬಹುದು, ಭಕ್ತಿ ಮಾರ್ಗ ಯೋಗ ಮಾರ್ಗಕ್ಕಿಂತಲೂ ಜ್ಞಾನ ಮಾರ್ಗಕ್ಕಿಂತಲೂ ಅತ್ಯಂತ ಸುಲಭವಾದುದು ಹೇಗೆ ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಾ ಕರ್ಮಫಲ ತ್ಯಾಗವನ್ನು ಮಾಡಿದರೂ ನನ್ನೆಡೆಗೆ ಬರುವವರೇ ಆಗುತ್ತಾರೆ. ಲೋಕದಲ್ಲಿ ಯಾವುದೇ ಕರ್ಮವನ್ನು ಮಾಡುತ್ತೇನೆಂದರೂ ಅಪ್ಪ, ನಿನ್ನ ಸಂಬಂಧವಾದ ನಿನಗೋಸ್ಕರವಾಗಿಯೇ ಇರುವ ಕರ್ಮಗಳನ್ನು, ಪೂಜೆಯಾಗಲಿ ತಪಸ್ಸಾಗಲಿ ಜ್ಞಾನ ಪಡೆಯುವುದಾಗಲಿ ಅಧ್ಯಾಪನಗಳಾಗಲಿ ಗುರು ಶುಶ್ರೂಷೆಯಾಗಲಿ ಧ್ಯಾನವಾಗಲಿ ಜಪವಾಗಲಿ ಯಾವುದನ್ನೂ ಆಗುವುದಿಲ್ಲ ಎನ್ನುವಂತಹ ಸಾಮಾನ್ಯರಿಗೂ ಅತ್ಯಂತ ಸುಲಭವಾದದ್ದು ಅಭ್ಯಾಸ ಯೋಗ. ನನ್ನ ನಾಮಸ್ಮರಣೆಯನ್ನು ಅಭ್ಯಾಸ ಮಾಡಿದರೂ ಒಂದೊಂದೇ ಮೆಟ್ಟಿಲುಗಳನ್ನು ಮೇಲೇರುತ್ತಾ ನನ್ನೆಡೆಗೆ ಬುದ್ಧಿ ಚಿತ್ತ ಪ್ರಜ್ಞೆಗಳನ್ನು ತಿರುಗಿಸಿ ನನ್ನ ಸ್ತರಕ್ಕೆ ಬರಬಹುದು ಎಂಬ ಭಗವಂತನ ಅಭಯವಾಕ್ಯಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಪರಮಾತ್ಮನೇ ಪ್ರತಿಯೊಂದು ಮೆಟ್ಟಲನ್ನು ಏರಲು ಕೈ ಹಿಡಿದು ಸಹಾಯ ಮಾಡುವನು, ಉದ್ಧರಿಸುವನು. ಪ್ರತಿಯೊಂದು ಜೀವಿಯನ್ನು ತಾನು ನೋಡುತ್ತಲೇ ಇರುವೆನು. ಒಂದೊಂದು ಜೀವಿಗೂ ತನ್ನ ಸಂಬಂಧವು
ಅನನ್ಯವಾಗಿ ಉಂಟಾಗಿಯೇ ಇರುತ್ತದೆ ಎಂಬುದನ್ನು ಕೇಳಿದ ಮೇಲೆ ಅಭ್ಯಾಸ ಯೋಗವನ್ನು, ಸ್ಮರಣೆಯನ್ನು, ನಾಮಸ್ಮರಣೆಯನ್ನೂ ಮಾಡಲಾಗುವುದಿಲ್ಲ ಎನ್ನುವುದಾದರೆ ಅಭ್ಯಾಸೇಪ್ಯಮ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ಬರೀ ನನ್ನಂತಹ ನನಗಾಗಿರುವಂತಹ ಕರ್ಮಗಳನ್ನೇ ಮಾಡು. ದೇವಾಲಯಗಳಿಗೆ ಹೋಗುವುದು, ಎಲ್ಲರಲ್ಲಿ ನನ್ನನ್ನು ದೇವನಂತೆ ಕಾಣುವುದು, ಎಲ್ಲರಲ್ಲಿಗೂ ಹೋಗಿ ಸೇವೆ ಮಾಡುವುದರ ಮೂಲಕ ನನ್ನನ್ನೇ ಸ್ಮರಿಸುತ್ತಾ ನನಗೇ ಅರ್ಪಿಸುವುದು, ನನ್ನ ಸಂಬಂಧವಾದ ಕರ್ಮಗಳನ್ನೇ ಮಾಡುವುದು, ಅಭ್ಯಾಸ ಮಾಡುವುದು ಮಾಡಿದರೆ ನನ್ನನ್ನೇ ತಲುಪುತ್ತೀಯಾ ಎಂಬ ಮಾತುಗಳನ್ನು ಕೇಳಿದ ನಂತರದಲ್ಲಿ ಅದೂ ಆಗದಿದ್ದರೆ ಅಥೈತದಪಿ ಅಶಕ್ತೋಸಿ, ಇದನ್ನು ಮಾಡಲಾಗುವುದಿಲ್ಲ ಎನ್ನುವುದಾದರೆ ಯೋಗ ಮಾರ್ಗ ಬೇಡ, ಕಷ್ಟವಾದ ಜಪ ತಪಗಳಾಗಲಿ ಅರ್ಚನೆ ಪೂಜೆಗಳಾಗಲಿ ಮಾಡಲಾಗದಿದ್ದರೂ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ನನ್ನಲ್ಲಿಯೇ ಮನಸ್ಸನ್ನಿಟ್ಟವನಾಗಿ ಎಲ್ಲ ಲೌಕಿಕ ಕರ್ಮಗಳನ್ನು ಮಾಡುತ್ತಾ ಹೋಗು. ಲೌಕಿಕ ಕರ್ಮಗಳಲ್ಲಿಯೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಾಗ ಒಂದು ವೇಳೆ ಫಲವು ಉಂಟಾದರೂ, ಫಲವನ್ನು ಉದ್ದೇಶಿಸಿ ಮಾಡಲಾರಂಭಿಸಿದರು, ಆ ಫಲಗಳೆಲ್ಲವನ್ನು ನನಗೇ ಅರ್ಪಿಸುವುದರ ಮೂಲಕವಾಗಿ ಎಲ್ಲ ಕರ್ಮಗಳು ಯಜ್ಞಗಳಾಗಿ ಪರಿಣಮಿಸಿ ಶ್ರೇಷ್ಠವಾದ ಕರ್ಮಗಳಾಗುತ್ತದೆ. ಲೌಕಿಕ ಕರ್ಮಗಳಾದರೂ ಭಗವಂತನ ಭಾವನೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಮಾಡುವುದರಿಂದ ಎಲ್ಲವೂ ಅವನಿಗೆ ಮಾಡುವಂತಹ ಯಜ್ಞವಾಗಿ ಪರಿಣಮಿಸಿ ಅದೂ ತನ್ನನ್ನು ಪ್ರತಿ ವ್ಯಕ್ತಿಯನ್ನು ಒಂದನ್ನಾಗಿ ಮಾಡುವಂತಹ ಶಕ್ತಿಯನ್ನುಳ್ಳದ್ದು ಎಂಬುದಾಗಿ ಪರಮಾತ್ಮನು ಅಥೈತದಪಿ ಅಶಕ್ತೋಸಿ ಕರ್ತು ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ. ಎಲ್ಲ ಕರ್ಮಗಳ ಫಲವನ್ನು ತ್ಯಾಗ ಮಾಡುವುದರಿಂದ, ಅಂದರೆ ನಿಷ್ಕಾಮ ಕರ್ಮ ಎಂಬುದಾಗಿ ಹೇಳುತ್ತಾರೆ. ಆ ರೀತಿ ನಿಷ್ಕಾಮ ಕರ್ಮ ಇಲ್ಲವೇ ಇಲ್ಲ. ಯಾರು ಕರ್ಮವನ್ನು ನಿಷ್ಕಾಮ ಕರ್ಮವಾಗಿ ಮಾಡುವುದೇ ಇಲ್ಲ, ಮಾಡಲು ಸಾಧ್ಯವೂ ಇಲ್ಲ. ಸಕಾಮಿಗಳಾಗಿಯೇ ಕರ್ಮವನ್ನು ಮಾಡುವವರೂ ಅವರ ಕಾಮವನ್ನಾಗಲಿ ಅವರ ಫಲವದ ಅಪೇಕ್ಷೆಯನ್ನಾಗಲಿ ಭಗವಂತನಿಗೇ ಅರ್ಪಿಸಿದರೆ, ಅಂದರೆ ಯಾವುದೇ ಒಂದು ಫಲವು ದೊರಕಿದೊಡನೆಯೇ ಅದು ಸಿಹಿಯಾಗಲಿ ಹಿತವಾಗಲಿ, ಕಹಿಯಾಗಲಿ ಅಹಿತವಾಗಲಿ, ಅದನ್ನೂ ನಮ್ಮ ದೇಹದೊಳಗೆ ಹೃದಯ ಮಂದಿರದಲ್ಲಿ ಕುಳಿತಿರುವಂತಹ ಆ ಪರಮಾತ್ಮನಿಗೇ ಅರ್ಪಿಸುತ್ತೇನೆಂಬುದಾಗಿ ಅರ್ಪಿಸಿದೊಡೆ, ಆಗ ಪರಮಾತ್ಮನನ್ನು ನಮ್ಮಲ್ಲಿಯೇ, ನಮ್ಮ ದೇಹದ ಒಳಗೆ, ನಮ್ಮ ಹೃದಯ ಮಂದಿರದಲ್ಲಿಯೇ ಸ್ಥಾಪಿಸಿದಂತಾಗಿ ಅದು ನನ್ನ ದೇಹ ನನ್ನದು ಎಂಬ ಭಾವವನ್ನು ಹೋಗಲಾಡಿಸಿಕೊಂಡು ಪರಮಾತ್ಮನ ಕಡೆಗೆ ಒಯ್ಯುವಂತಹ ಆ ಫಲಗಳು ಫಲತ್ಯಾಗವೆಂದೆನಿಸಿಕೊಳ್ಳುತ್ತದೆ. ಇಲ್ಲವಾದರೆ ನಾನು ತಿನ್ನುತ್ತೇನೆ, ನನಗೆ ರುಚಿಯಾಗಿರಬೇಕು, ನನ್ನದು ಚೆನ್ನಾಗಿರಬೇಕು, ಹಿತವಾಗಿರಬೇಕು ಎಂಬ ಆಸೆಯನ್ನು ಮನಸ್ಸಿನಲ್ಲಿ, ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನೇ ತಿನ್ನುವ ಅನ್ನವು ಪಾಪ ಕೆಲಸದ ಅನ್ನವೇ ಆಗುತ್ತದೆ, ಮಹಾಪಾಪವೇ ಉಂಟಾಗುತ್ತದೆ. ಏಕೆಂದರೆ ಒಳಗಿರುವ ಪರಮಾತ್ಮನಿಗೆ ಅರ್ಪಿಸಿದರೂ ಅದು ಶ್ರೇಷ್ಠವಾದ ಯಜ್ಞಕರ್ಮವಾಗಿ ಪರಿಣಮಿಸುತ್ತದೆ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ಕರ್ಮ ಫಲ ತ್ಯಾಗವೆಂದರೆ ಮನಸ್ಸಿನಿಂದ, ಭಾವನೆಯಿಂದ ನಾನು ಅನುಭವಿಸುವುದಿಲ್ಲ, ನನಗೆ ಇದು ಬೇಡ, ಆದರೂ ನನ್ನೊಳಗಿರುವ ಭಗವಂತನಿಗೆ ಇದನ್ನು ಅರ್ಪಿಸುತ್ತಿದ್ದೇನೆ ಎನ್ನುವ ಭಾವ ಒಂದೇ ಬದಲಾದರೂ ಸಾಕು, ಅದು ಯಜ್ಞಕರ್ಮವಾಗಿ ಬಿಡುತ್ತದೆ. ಅಂತಹ ಕರ್ಮಫಲ ತ್ಯಾಗಕ್ಕೂ ನನ್ನಗೇ ಅರ್ಪಿಸುವುದರ ಮೂಲಕವಾಗಿ ನನ್ನ ಕಡೆಗೆ ಬರುತ್ತೀಯ. ಇದು ಎಲ್ಲ ವಿಧಗಳಿಗಿಂತಲೂ ಅತ್ಯಂತ ಸುಲಭವಾದ ಒಂದು ಸ್ತರ.
ಯಾವುದೇ ಕರ್ಮವನ್ನು ಮಾಡಿದರು, ಯಾರಿಗಾಗಿಯೇ ಮಾಡಿದರು, ಅವರಲ್ಲಿ ಭಗವದ್ಭಾವನೆಯನ್ನು ಬೆಳೆಸಿಕೊಂಡು ನಿನಗೇ, ನಿನ್ನ ದೇಹಕ್ಕೇ ನೀನು ಅರ್ಪಿಸುವಾಗಲೂ ನಿನ್ನೊಳಗಿರುವ ಪರಮಾತ್ಮನನ್ನೇ ಭಾವಿಸುತ್ತಾ ಸ್ಮರಿಸುತ್ತಾ ಅವನಿಗಾಗಿ ನೀನು ಅರ್ಪಿಸಿದೆಯಾದೊಡೆ ಕರ್ಮಫಲತ್ಯಾಗವಾಗುತ್ತದೆ. ಅಂತಹ ಕರ್ಮಫಲತ್ಯಾಗದಿಂದಲೂ ನನ್ನೆಡೆಗೆ ಬರುವವನಾಗುತ್ತೀಯೇ. ಆದುದರಿಂದ ಅರ್ಜುನ, ಇದು ಅತ್ಯಂತ ಸುಲಭವಾದ ಕೊನೆಯ ಸ್ತರವಾಗಿರುವಂತಹ ಸರ್ವಕರ್ಮ ಫಲತ್ಯಾಗಂ ಕುರು ಯಥಾತ್ಮವಾನ್. ಆತ್ಮನ್ ಆಗಿರುವ ನೀನು ಕರ್ಮಫಲತ್ಯಾಗವನ್ನು ಆತ್ಮನಿಗಾಗಿ ಮಾಡಿದಾಗ ನಿನ್ನ ದೇಹಕ್ಕೆ ಅದು ಅನ್ವಯಿಸುವುದಿಲ್ಲವಾದ್ದರಿಂದ ಆತ್ಮನಾದ ನನಗೇ ಅರ್ಪಿಸುವುದರಿಂದ ಅದು ಶ್ರೇಷ್ಠ ಕರ್ಮವೆಂದೆನಿಸಿಕೊಂಡು ಯಜ್ಞವಾಗಿ ಬಿಡುತ್ತದೆ. ಆದುದರಿಂದ ಕರ್ಮಫಲತ್ಯಾಗವನ್ನು ಅಭ್ಯಾಸ ಮಾಡು. ಎಲ್ಲ ಕರ್ಮಗಳನ್ನು ಮಾಡು. ಪ್ರತಿಯೊಂದು ಕರ್ಮಕ್ಕೂ ಭಗವದ್ಭಾವನೆಯನ್ನು ತುಂಬಿಕೊ. ನಿನ್ನ ದೇಹಕ್ಕೆ ಅರ್ಪಿಸುವಾಗಲಿ ಇತರ ದೇಹಗಳಿಗೆ ಅರ್ಪಿಸುವಾಗಲಿ ಒಳಗಿರುವ ಭಗವಂತನಿಗೆ ಅರ್ಪಿಸುತ್ತಿದ್ದೇನೆ ಎಂಬ ಭಾವನೆ ಮಾತ್ರದಿಂದಲೇ ಕರ್ಮಫಲ ತ್ಯಾಗವಾಗಿ ಬಿಡುವುದರಿಂದ ನೀನು ಎಲ್ಲ ಕರ್ಮ ಫಲಗಳನ್ನು ನನಗೇ ಅರ್ಪಿಸುವವನಾಗು. ತತಃ ಕುರು ಯಥಾತ್ಮವಾನ್. ಇದೇ ರೀತಿಯೇ ಕರ್ಮದ ವೈಶಿಷ್ಟ್ಯವೂ ವಿವರಣೆಗಳು ಜೋಡಣೆಗಳು ಅಡಗಿದೆ. ಕರ್ಮ ರಹಸ್ಯವೂ ಇಲ್ಲಿಯೇ ಇದೆ. ನಿಷ್ಕಾಮ ಕರ್ಮವೆಂಬುದಾಗಿ ಅಲ್ಲ, ಕರ್ಮಫಲ ತ್ಯಾಗದಿಂದ ಮಾತ್ರ ಸಾಧ್ಯ ಎಂಬುದಾಗಿ ಪರಮಾತ್ಮನು ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ. ಎಲ್ಲ ಕರ್ಮಗಳನ್ನು, ಲೌಕಿಕ ಕರ್ಮಗಳನ್ನು, ನಿನಗಾಗಿ ನೀನು ಮಾಡಿಕೊಂಡಂತಹ ಕರ್ಮಗಳನ್ನು, ನಿನ್ನವರಿಗಾಗಿ ಮಾಡಿಕೊಂಡಂತಹ ಕರ್ಮಗಳನ್ನು ಫಲತ್ಯಾಗ ನನಗಾಗಿ ಎಂಬುದಾಗಿ ಭಾವಿಸುತ್ತಾ ಮಾಡಿದರೆ ಒಂದೊಂದು ಯಾವ ರೀತಿ ಕೆಲಸವಾಗುತ್ತದೆ ಎಂಬುದನ್ನು, ಶ್ರೇಯಸ್ಸು ಯಾವ ರೀತಿ ಬರುತ್ತದೆ ಎಂಬುದನ್ನು ಜ್ಞಾನ, ಅಭ್ಯಾಸ, ಕರ್ಮ, ಕರ್ಮಫಲತ್ಯಾಗ, ಶಾಂತಿ ಎಂಬ ಒಂದು ಸೂತ್ರದಿಂದ ಈ ಶ್ಲೋಕದಲ್ಲಿ ಪರಮಾತ್ಮನು ಇದರ ಪರಿಣಾಮಗಳನ್ನು 5-6ನೇ ಸ್ತರದಲ್ಲಿ ಸಾಮಾನ್ಯರೂ ಮಾಡುವಂತಹ ಕರ್ಮಯೋಗವನ್ನು, ಕರ್ಮಫಲತ್ಯಾಗವನ್ನು, ಅದರ ಅಭ್ಯಾಸವನ್ನು ಯಜ್ಞಕರ್ಮವನ್ನಾಗಿ ಪರಿಣಮಿಸುವಂತಹ ಶ್ರೇಷ್ಠ ಅತ್ಯಂತ ಸುಲಭ ಮಾರ್ಗವನ್ನು ಬೋಧಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.